ಚರ್ಚೆ ಮಾಡಬೇಕು. MLC ಎಲೆಕ್ಷನ್ ಬೇರೆ ಬರ್ತಾ ಇದೆ, ಅವೆಲ್ಲ ಇದೆ, ನಾಮಿನೇಷನ್ಸ್ ಇದೆ. ಈ ಸಂದರ್ಭದಲ್ಲಿ ಶಾಸಕರ ಅನುದಾನದ ವಿಚಾರವನ್ನು ಚರ್ಚೆ ಆಗುತ್ತೆ ಎಲ್ಲ ಹೀಗೇನು ನಾನು ಮಾತಾಡಕ್ಕೆ ಹೋಗಲ್ಲ. ದೆಹಲಿ ಭೇಟಿಯಲ್ಲಿ ಪಕ್ಷ ಸಂಘಟನೆ ವಿಚಾರಕ್ಕೆ ಚರ್ಚೆ ಆಗಿದೆ ಸರ್. ಯಾಕಂದ್ರೆ DK ಸುರೇಶ್ ಅವರ ಹೆಸರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಚರ್ಚೆ ಆಗ್ತಾ ಇದೆ. ಅವೆಲ್ಲ ಸುಳ್ಳು ನಡೆಯಪ್ಪ. ಹಾಸನದಲ್ಲಿ ಈಗ ಸದ್ಯಕ್ಕೆ ಇವೆಲ್ಲ ಫಸ್ಟ್ ಈಗೆಲ್ಲ ಎಲೆಕ್ಷನ್ ನಡೀಲಿ, ಇದೆಲ್ಲ ಸುಳ್ಳು. ಯಾವ ಅಧ್ಯಕ್ಷ ಸ್ಥಾನದಲ್ಲಿ ಸದ್ಯಕ್ಕೆ ಹಾಸನದಲ್ಲಿ ಇವತ್ತು ಲೋಕಲ್ ಪಾರ್ಟಿ ಎಲೆಕ್ಷನ್ ಇರೋ ಗಂಟ ನಾನು ಎಲ್ಲಿ ಬಿಡ್ತಾರೆ. ನಾನು ಹೇಳ್ದೆ ಸ್ವಲ್ಪ ಪಾರ್ಟಿ ಕರೆಕ್ಟ್ ಆಗಿ ಇರಬೇಕಾದ್ರೆ ಮಾಡ್ಬಿಟ್ಟು ಹೋಗ್ಬೇಕಲ್ಲ. ಈಗ ಬಿಲ್ಡಿಂಗ್ ಬೇರೆ ಕಟ್ಬೇಕು ನಾನು. ಈಗೆಲ್ಲ ಕಾಂಗ್ರೆಸ್ ಆಫೀಸ್ಗಳೆಲ್ಲ ಬಿಲ್ಡಿಂಗು ಅದೇನೋ ಬಿದೋಗ್ತಾ ಇದೆ ಮಳೆಗೆ. ಕಾಂಗ್ರೆಸ್ ಭವನ ಅದಕ್ಕೆಲ್ಲ ಖಾಲಿ ಮಾಡಿಸ್ತಾ ಇದೀವಿ. ಬಿದ್ಬಿಟ್ಟು ಆಮೇಲೆ ಅದ್ರ ಚುಕ್ಕೆ ಮಾಡ್ಬಿಟ್ಟು ಪಕ್ಕದ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಟ್ಟು ಒಂದು ಹೊಸದಾಗಿ ಆಫೀಸ್ ಕಟ್ಬಿಟ್ಟು ಬೆಂಗಳೂರು ನಗರ ಆಫೀಸ್ ಜಾಗ ಸಾಲ್ತಾರೆ. ಸರ್, ಲೋಕಸಭಾ ರಿಸಲ್ಟ್ ಆದ್ಮೇಲೆ ಸಚಿವ ಸಂಪುಟ ಪುನರಚನೆ ಮಾಡ್ತೀವಿ ಸರ್. ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಸರ್. ಇವತ್ತು ಹಾಸನದಲ್ಲಿ ಮಹಿಳಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಈ ಘಟನೆಯನ್ನ ತೀವ್ರಗತಿಯಲ್ಲಿ ತನಿಖೆ ಮಾಡಬೇಕು ಅನ್ನೋದು ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಬಂಧನ ಆಗ್ಲೇಬೇಕು ಅಂತ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟಗಾರರ ಹಕ್ಕನ್ನ ಯಾರು ನಿಲ್ಲಿಸಕ್ಕಾಗ್ತದೆ? ಸಚಿವರು ರಾಜೀನಾಮೆ ಪಡೆಯುವಂತ ಏನಂತ ಹೋರಾಟ ನಡೀತಾ ಇದೆ? ಪ್ರಜ್ವಲನ್ನ ಬಂಧನ ಮಾಡ್ಬೇಕು ಅಂತ, ಶೀಘ್ರವೇ ಬಂಧನ ಮಾಡಬೇಕು.